ಇಷ್ಟು ದಿನ ಸಿನಿಮಾಗಳಲ್ಲಿ ನೋಡಿದಂತಹ ನಿಮ್ಮೆಲ್ಲರ ಪ್ರೀತಿಯ ಹಿರಿಯ ನಟ ಕರಿಸುಬ್ಬು ಸರ್ ಅವರನ್ನ ಈಗ ಗಂಧದ ಗುಡಿಯಲ್ಲಿ ನೋಡೋದಕ್ಕೆ ನೀವೆಲ್ಲರೂ ಕೂಡ ಕಾಯ್ತಾ ಇದ್ರಿ ಅಂತ ಗೊತ್ತು. ಬಟ್ ಈಗ ಅವರು ಕರಿಸುಬ್ಬು ಅವರಾಗಿ ಬರ್ತಾ ಇಲ್ಲ, ಬದಲಾಗಿ ನಟರಾಜ್ ಅವರಾಗಿ ಬರ್ತಾ ಇದ್ದಾರೆ. ಸೊ ಶ್ರೀಗಂಧದ ಗುಡಿಯಲ್ಲಿ ಇವರ ಪಾತ್ರ ತುಂಬಾನೇ ಡಿಫ್ರೆಂಟ್ ಆಗಿದೆ. ಆ ಪಾತ್ರದ ಬಗ್ಗೆ ಕೇಳ್ತಾ ಹೋಗೋಣ. ಸರ್, ಮೊದಲನೇದಾಗಿ ನಮಸ್ತೆ. ಮತ್ತೊಮ್ಮೆ ಸುಮಾರು ವರ್ಷಗಳ ನಂತರ ಕನ್ನಡ ಕಿರುತೆರೆಗೆ ಎಂಟ್ರಿ ಕೊಟ್ಟಿರುವಂತದ್ದು ಎಷ್ಟು ಖುಷಿಯಾಗಿದೆ? ತುಂಬ ಖುಷಿಯಾಗಿದೆ. ಅಂದರೆ ಯಾವುದೇ ಪಾತ್ರ ನಾವು ಕಲಾವಿದನಾಗಿ ಮಾಡಬೇಕಾದ್ರೆ ಪ್ರತಿಯೊಂದನ್ನು ಎಂಜಾಯ್ ಮಾಡಿಕೊಂಡೇ ಮಾಡಬೇಕು. ಸೊ ನಾನು ಸೀರಿಯಲ್ಲೇ ಮಾಡೋದು ಬೇಡ ಅಂದ್ಕೊಂಡಿದ್ದೆ. ಈ 2012 ಅಂದರೆ 13 ವರ್ಷ ಆಯಿತು ಒಂದು ಮೆಗಾ ಸೀರಿಯಲ್ಲು ಚಲಿಸುವ ಮೋಡಗಳು ಲಾಸ್ಟ್ ಮಾಡಿದ್ದು. ಬ್ಯಾಡ್ ಇನ್ಸಿಡೆಂಟ್ ಆಗಿತ್ತು, ಅದಕ್ಕೋಸ್ಕರ ಬಿಟ್ಬಿಟ್ಟಿದೆ. ಇನ್ಮೇಲೆ ಬೇಡ, ನಮ್ಮ ಮೆಂಟಾಲಿಟಿಗಲ್ಲ ಸೀರಿಯಲ್ಲು ಅಂತ ಅಂದ್ಬಿಟ್ಟು ಹಳೆ ಗೆಳೆಯ ಸಕ್ಕರೆ ಬೈಲು ಶ್ರೀನಿವಾಸು ಫೋನ್ ಮಾಡಿ ನೀನೇ ಮಾಡಬೇಕು ಈ ಪಾತ್ರ ಅಂದಾಗ, ಫಸ್ಟ್ ನಿಮ್ಮ ಚಾನಲ್ ಅವ್ರನ್ನ ಕೇಳಪ್ಪ, ನಾನು ಆಗುತ್ತೆ ಅಂದಾಗ ನೀನು ಫಸ್ಟ್ ನೀನು ಹ್ಞೂ ಅಂತನೂ ಆಗುತ್ತೆ ಅಂದ. ಸರಿ, ಕರೆಕ್ಟಾಗಿ ಅವರ ಪಾಲ್ದಾರರಾದ ಪರೀಕ್ಷಿತ್ತು ಮತ್ತು ಪ್ರದೀಪ್ ಅವರು ಸ್ಪಂದಿಸಿದ್ರು ನನಗೆ. ಸೊ ಬೇರೆ ಡಿಮ್ಯಾಂಡ್ಸ್ ಏನು ಇರಲ್ಲ ನಂದು. ಸಾಕು, 55 ವರ್ಷ ಮಾಡ್ತಾಯಿದ್ದೆ, 55ನೇ ವರ್ಷ ಇಂಡಸ್ಟ್ರಿಗೆ ಬಂದು. ಇನ್ನೂ ನಮಗೂ ಸ್ವಲ್ಪ ರೆಸ್ಟ್ ಅನ್ನೋದು ಬೇಕಾಗುತ್ತೆ. ಸೀರಿಯಲ್ ಅನ್ನೋದು ಬೇರೆ ಥರ, ರಾತ್ರಿ 9 ಗಂಟೆಗೆ 9:30 ಮುಗಿಯುತ್ತೆ. ನಾನು ಮನೆಗೆ ಹೋಗಿ ನನ್ನದೇ ಕೆಲವು ಸಿಸ್ಟಮ್ ಇಟ್ಕೊಂಡಿರ್ತೀನಿ. ಮನೆಗೆ ಹೋದ್ಮೇಲೆ ಫ್ರೆಶ್ ಆಗಬೇಕು. ಫ್ರೆಶ್ ಆದಮೇಲೆ ಊಟ ಮಾಡೋಷ್ಟೊತ್ತಿಗೆ 10:30-11 ಗಂಟೆ ಆಗುತ್ತೆ. ಊಟ ಮಾಡಿದ್ಮೇಲೆ ಅರ್ಧ ಗಂಟೆ ಬಿಟ್ಟ ಮೇಲೆ ನೀರು ಕುಡಿತೀನಿ, ಹಾಟ್ ವಾಟ್ರು. ಅದಾದಮೇಲೆ ಅರ್ಧ ಗಂಟೆ ಬಿಟ್ಟ ಮೇಲೆ ಬೆಡ್ಗೆ ಹೋಗ್ತೀನಿ. ಇದು ನನ್ನ ಪಾಲಿಸಿ, ನಂದು. ಅದನ್ನು ನಾನು ಚೇಂಜ್ ಮಾಡ್ಕೊಳಕ್ಕಾಗಲ್ಲ. ಯಾವತ್ತೋ ಒಂದಿನ ಓಕೆ, ಅದು ಅದೇ ಲೈಫ್ ಆಗಿಬಿಟ್ರೆ ಕಷ್ಟ ಆಗಿಬಿಡುತ್ತೆ. ಸೊ ಆವಾಗ ನಾನು ಹೇಳಿದೆ, ಇಲ್ಲ ಅದೆಲ್ಲ ಸ್ವಲ್ಪ ಕಂಡೀಷನ್ಸ್ ಇದೆ, ಬಿಟ್ಬಿಡು ಅಂತ ಅಂದ್ಬಿಟ್ಟು. ಇಲ್ಲ ನಾವು ಏನಿಲ್ಲ ಫ್ಲೆಕ್ಸಿಬಲಾಗಿ ಮಾಡ್ತೀವಿ ಅಂತ. ಈಗ ಬಿಗಿನಿಂಗ್ ಅಲ್ವಾ, ಸ್ವಲ್ಪ ಟೈಮ್ ಜಾಸ್ತಿ ಆಗ್ತಾ ಇದೆ. ಸೊ ಅವ್ರಿಗೂ ಕೋಪ್ರೇಟ್ ಮಾಡ್ಬೇಕು ನಾವು. ಸೊ ಏಕ್ದಮ್ ನಾವು ಹೇಳಿದ್ದೆ ಇಷ್ಟೊತ್ತಿಗೆ ಹೋಗ್ತೀನಿ ಅಷ್ಟೊತ್ತಿಗೆ ಹೋಗ್ತೀನಿ ಅಂತಿಲ್ಲ. ಟೀಮ್ ತುಂಬ ಚೆನ್ನಾಗಿದೆ. 3 ಜನ ಪ್ರೊಡ್ಯೂಸರ್ಸು ಆ್ಯಸ್ ಎ ಬ್ರದರ್ ನನ್ನನ್ನು ಟ್ರೀಟ್ ಮಾಡ್ತಾ ಇದ್ದಾರೆ. ಪ್ರದೀಪ್ ಅವ್ರು ಇರ್ಬೋದು, ಒಬ್ಬ ಮ್ಯಾನೇಜರು ನನಗೆ ಪ್ರೋಗ್ರಾಮ್ ಹೇಳೋದಕ್ಕಿಂತ ಹೇಳಿದ್ರೂ ಕೆಲವು ಟೈಮು ಪ್ರದೀಪ್ ಅವ್ರು ಫೋನ್ ಮಾಡಿ ನನಗೆ ಪ್ರೋಗ್ರಾಮ್ ಟೈಮ್ ಹೇಳ್ತಾ ಇರ್ತಾರೆ, ನೀವು ಇಷ್ಟೊತ್ತಿಗೆ ಬನ್ನಿ ಸಾಕು ಹಾಲ್ಸು ಅಂತ. ಯಾಕೆಂದರೆ ನಾವು ನಡ್ಕೊಂಬಂದಂಥ ದಾರಿ ಹೇಗೆ ಅಂತಂದರೆ, ನಮ್ಮ ರಂಗಭೂಮಿಯಲ್ಲಿ ನಾವು ಕಲ್ತಿದ್ದ ಪಾಠ, 6 ಗಂಟೆಗೆ ನಾವು ರವೀಂದ್ರ ಕಲಾಕ್ಷೇತ್ರದಲ್ಲಿ ರಿಹರ್ಸಲ್ಗೆ ಇರಬೇಕು ಅಂತಂದರೆ 6 ಗಂಟೆಗೆ ನಾವಿರಬೇಕಲ್ಲಿ. ಇರಲಿಲ್ಲ ಅಂದರೆ ನಮ್ಮ ಅಶೋಕ್ ಬಾದದಿನಿ ಆಗಲಿ, ಬಿ ವಿ ಕಾರಂತ್ ಆಗಲಿ ಹೇಗೆ ನಮ್ಮನ್ನು ನಡೆಸ್ಕೊಳ್ತಿದ್ರು ಅಂದರೆ, ನೀನು 6 ಗಂಟೆಗೆ ಬರಲಿಲ್ಲ ಅಂದರೆ ನೀನು ಹೆಣ ಬಿದ್ದಿರ್ಬೇಕಿಲ್ಲಿ ಅಂತ ಹೇಳ್ತಿರೋರು. ಸೊ ನಮಗೆ ಆ ರೀತಿ ಆ ದಾರಿನಲ್ಲಿ ಬೆಳೆದು ಬಂದವರು. ಆ ಟೈಮಿಂಗು, ಯಾರ್ಯಾರು ಒಂದು ಟೈಮಿಂಗ್ ಕೊಟ್ಟರೆ, ಅಕಸ್ಮಾತ್ 5 ನಿಮಿಷ ಲೇಟ್ ಆದರೆ, ಇವತ್ತು 11:30 ಇಲ್ಲಿ ರೀಚ್ ಆಗಿ ಅಂದರು, ನಾನು 11:25-20ಗೆ ಬರ್ತೀನಿ. ಯಾವುದೋ ಒಂದು ಫೋನ್ ಬಂತು, ಲೊಕೇಶನ್ ಹಾಕಿದಾಗ ಕೊಮ್ಮಘಟ್ಟ ದಾರಿ ತೋರಿಸ್ತಾ ಇತ್ತು. ಫೋನಲ್ಲಿ ಮಾತಾಡ್ಕೊಂಡು ಮುಂದಕ್ಕೆ ಹೋಗ್ಬಿಟ್ಟೆ, ನೋಡಿದ್ರೆ ಹಿಂಗೆ ಲೊಕೇಶನ್ ನೋಡ್ತೀನಿ, ಈ ಜಾಗಕ್ಕೆ ಇವತ್ತೇ ಫಸ್ಟ್ ಬಂದಿದ್ದು. ನಾನು ರೆಗ್ಯುಲರ್ ನಮ್ಗೆ ಶೂಟ್ಗೆ ಹೋಗೋ ದಾರಿನಲ್ಲಿ ಹೋಗ್ತಾ ಇದ್ದೀನಿ. ಸೊ ಇಮ್ಮಿಡಿಯೇಟ್ ಮ್ಯಾನೇಜರ್ಗೆ ಫೋನ್ ಮಾಡಿದೆ, ನೋಡಪ್ಪ ನಾನು ಕನ್ಫ್ಯೂಸ್ ಆಗಿ ಹಿಂಗೆ ಬಂದುಬಿಟ್ಟಿದ್ದೀನಿ. ಸೊ ರೀಲೊಕೇಶನ್ ಆಯಿತು, ನಾನೊಂದು 15-20 ನಿಮಿಷ ಲೇಟ್ ಆಗಿಬಿಡ್ತೀನಿ ಅಂತ. ಅದು ಪ್ರತಿಯೊಬ್ಬ ಟೆಕ್ನಿಷಿಯನ್ಗೂ, ಪ್ರತಿಯೊಬ್ಬ ಮನುಷ್ಯನಿಗೂ, ಪ್ರತಿಯೊಬ್ಬ ಕಲಾವಿನಿಗೂ ಅದು ಇರಬೇಕು. ಯಾಕೆ ನಾವು ಫೋನ್ ಎತ್ತದೇ ಇರೋದು, ನಮ್ಮನ್ನು ಕಾಪಾಡ್ಕೊಂಡು ಬಂದಿರೋದೇ ಅದೇ. ಇವತ್ತು ಸುಬ್ಬಣ್ಣ ಅಂತಲೇ ಎಲ್ಲ ಪ್ರೀತಿಯಿಂದ ಕರೀತಾರೆ. ಅವ್ರಿಗೆ ಟೈಮ್ ಹೇಳಬೇಕಾಗಿಲ್ಲ, ಒಂದಿನ ಹೇಳ್ಬಿಟ್ಟು ಟೈಮಿಗೆ ಇರ್ತಾರೆ. ಎಲ್ಲರಿಗಿನ ಮೊದಲು ಜನ್ರೇಟೇ ಬಂದಿರಲ್ಲ ಎಷ್ಟೋ ಸತಿ, ಅದು ಮೊದಲು ನಾವು ಹೋಗಿ ಲೊಕೇಶನ್ ಕೂತಿರ್ತೀವಿ ಟೈಮ್ ಹೇಳಿದ್ಮೇಲೆ, ಆ ರೀತಿ. ಸೊ ಹಾಗೆ ನಡ್ಕೊಂಬಂದಿದ್ದೀವಿ, ಇನ್ನು ಮುಂದೇನೂ ಹಾಗೆ ನಡೀಬೇಕು ನಮ್ಮ ಲೈಫ್ ಇರೋವರೆಗೂ ಅಂತ ನನ್ನ ಭಾವನೆ. ಎಷ್ಟು ಬೀಡಿಗಳನ್ನು ಸೇರ್ತೀರಾ ಇದರಲ್ಲಿ? ಅಯ್ಯೋ, ನನಗೆ ಐ ಆಮ್ ನಾಟ್ ಎ ಸ್ಮೋಕರ್. ಎಲ್ಲೋ ಫ್ರೆಂಡ್ಸ್ ಜೊತೆ ಅಲ್ಲಿ ಇಲ್ಲಿದ್ದಾಗ ಒಂದು ಸಿಗರೇಟ್ ಸೇರ್ತೀನಿ, ಅದೇನೋ 1 ತಿಂಗಳು 2 ತಿಂಗಳು 3 ತಿಂಗಳು ಅಥವಾ ವರ್ಷಾನುಗಟ್ಲೆನೂ ಆಗೋಗಿರುತ್ತೆ. ಏನೋ ಇದ್ದಾಗ ಅವತ್ತೇನೋ ಸೇರ್ತಾ ಇರ್ತಾರೆ, ಒಂದು ಕೊಡೋ ಅಂತೀನಿ, ಅವ್ರಿಗೆ ಆಶ್ಚರ್ಯ ಹೋಗುತ್ತೆ. ಇದರಲ್ಲಿ ಒಂದೊಂದು ಶಾರ್ಟ್ಗೂ 5 ಬೀಡಿ 6 ಬೀಡಿ ಆಗಿ ನನ್ನ ಬಾಯೆಲ್ಲ ಊಟನೇ ಮಾಡೋಕ್ಕಲ್ಲ, ಹಂಗಾಗೋಗ್ಬಿಟ್ಟಿದೆ. ಬಾಯನೇ ಊಟ ಮಾಡೋಕ್ಕಲ್ಲ ಹಂಗಾಗಿದೆ. ಸೊ ಕ್ಯಾರೆಕ್ಟ್ರಲ್ಲಿ ಹೋಗ್ಬೇಕು ಅಂದ್ರೆ ಸೇದಲೇಬೇಕಲ್ವ. ಇದರಲ್ಲಿ ಎಣ್ಣೆ ಗಾಡಿ ಅಂತಾನೆ ಲೋಕಲ್. ಹೌದೌದು. ಸೊ ಆ ಎಣ್ಣೆ ಗಾಡಿ ಯಾಕಾಗಿದ್ದಾನೆ, ಏನು ಅವನು, ಯಾಕೆ ಅವನ ಕ್ಯಾರೆಕ್ಟ್ರು ಅಷ್ಟು ನಿಗೂಢತೆಯಿಂದ ಕೂಡಿದೆ ಅನ್ನೋದು ಮುಂದೆ ಹೋಗ್ತಾ ಗೊತ್ತಾಗುತ್ತೆ. ಫೈನಲಿ 8 ಗಂಟೆಗೆ ಬರ್ತಾ ಇದೆ, ಅಕ್ಟೋಬರ್ 6ರಿಂದ. ಸೊ ಏನು ಹೇಳ್ತೀರಾ? ತುಂಬ ಚೆನ್ನಾಗಿ ಬಂದಿದೆ. ಪ್ರಮೋ ನೀವು ನೋಡಿದ್ದೀರಾ. ಎಷ್ಟೋ ಜನ ನಾನು ಅವಲು ಪ್ರೆಸ್ ಮೀಟಲ್ಲಿ ಹೇಳಿದೆ, ಪ್ರಮೋ ನೋಡಿದವರೆಲ್ಲ ಸುಬಣ್ಣ ಯಾವ ಸಿನಿಮಾ ಅಂತ ಕೇಳ್ತಾರೆ.
ಸಿನಿಮಾನೇ ನೋಡದೇ ಇರೋರು ತುಂಬ ಆರ್ಥೋಡಕ್ಸು, ತುಂಬ ಗಂಭೀರ ವಿಷಯಗಳಿಂದ ಅವರು ಹಾಕಿದ್ದು ನನ್ನ ಇದರಲ್ಲಿ ನನ್ನ ಗ್ರೂಪ್ಗೆ ಹಾಕಿದಾಗ ತುಂಬ ಗಂಭೀರ ವಿಷಯಗಳಿಂದ ಕೂಡಿದ ಚಿತ್ರ ಅನ್ನಿಸುತ್ತದೆ ಈ ಸಿನಿಮಾ, ನಿಮಗೆ ಒಳ್ಳೆಯದಾಗಲಿ, ಯಾವಾಗ ಬರುತ್ತೆ ತೆರೆಗೆ ಅಂತಂದರು. ಆವಾಗ ನಾನು ಹೇಳಿದೆ ಇದೊಂದು ಧಾರಾವಾಹಿ ಸರ್, ನೀವು ಮನೆಯಲ್ಲೇ ಕೂತು ನೋಡಬಹುದು ಅಂತಂದೆ. ಸೊ ಅದಕ್ಕಿಂತ ಕಾಂಪ್ಲಿಮೆಂಟ್ ಏನು ಬೇಕು ಅಂದರೆ ಟೀಮು ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಸರ್. ಅದಕ್ಕೆ ಎಸ್ಪೆಷಲಿ ಡೈರೆಕ್ಟರ್ ಪ್ರಕಾಶು ಮತ್ತು ಇದು ನಮ್ಮ ಕ್ಯಾಮ್ರಾಮ್ಯಾನ್ ಕಾಂತರಾಜು ಅದ್ಭುತವಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಅದೇ ಹೇಳಿದ್ನಲ್ಲ ನಾವಲ್ಲೇ, ಒಂದೊಂದು ಸೀನು ಇಡೀ ದಿನ ಆದರೂ ಮುಗಿಯಲ್ಲ, ಕಂಟಿನ್ಯೂ ಆಗುತ್ತೆ 2ನೇ ದಿನಾನು. ನನಗೆ ಎಷ್ಟೋ ದಿನ ಏನಪ್ಪ ಒಂದು ಸೀನ್ ಹಿಂಗೆ ಸುತ್ತಾ ಇದ್ದಾರೆ ಇವರು. ಸೀರಿಯಲ್ ಅನ್ನೋದು ನಮ್ಮ ದೃಷ್ಟಿಲಿ ಬೇರೆ ಥರ ಇದೆ. ಈಗ ಆ ಥರ ಅಲ್ಲ, ಒಂದು ಸೀರಿಯಲ್ಗಿಂತ ಇನ್ನೊಂದು ಸೀರಿಯಲ್, ಒಂದು ಚಾನಲ್ಗಿಂತ ಇನ್ನೊಂದು ಚಾನಲ್ ಕಾಂಪಿಟೇಟಿವ್ ಆಗಿ ಕೆಲಸ ಮಾಡ್ತಾ ಇದೆ. ಅದಕ್ಕೆ ನಾವು ಸ್ಪಂದಿಸಬೇಕು. ಅವ್ರಿಗೆ ಪೂರಕವಾಗಿ ನಿರ್ಮಾಪಕರು ಅವ್ರಿಗೆಲ್ಲ ಬೇಕಾದಂಥ ಸೌಲಭ್ಯಗಳನ್ನ ಕೊಡ್ತಾ ಇದ್ದಾರೆ. ನಿಮ್ಮ ಇಬ್ಬರು ಹೆಂಡ್ತಿರ ಬಗ್ಗೆ ಏನು ಹೇಳ್ತೀರಾ ಸರ್? ನನಗಿನ್ನೂ ಬಂದಿಲ್ಲ, ಇಬ್ಬರು ಹೆಂಡ್ತಿದ್ದಾರೆ ಅಷ್ಟೇ, ಕ್ಯಾರೆಕ್ಟರ್ ಇನ್ನೂ ಬಂದಿಲ್ಲ. ಇನ್ನೂ ಕ್ಯಾರೆಕ್ಟರ್ ಬಂದಿಲ್ಲ, ಮುಂದೆ ಬರ್ತಾ ಹೋಗುತ್ತೆ. ಬರ್ತೆ ತಮಿಳ್ನಲ್ಲಿ ಬರ್ತಾ ಇದೆ. ಆಲ್ರೆಡಿ 160-180 ಎಪಿಸೋಡ್ಸ್ ಆಗಿದೆ ಅಂತೆ. ಒಂದ್ಸತಿ ಏನೋ ಹೋದಾಗ ನಮ್ಮ ವೈಫ್ ನೋಡ್ತಾ ಇದ್ರು, ಅಯ್ಯನಾರ್ ತುಣೆ ಅಂತ, ಬಹಳ ಪಾಪ್ಯುಲರ್ ಆಗಿಬಿಟ್ಟಿದೆ. ಸರಿ ನನ್ನ ಫ್ರೆಂಡಿಗೆ ಹೇಳಿದೆ, ಅಯ್ಯನಾರ್ ತುಣೆ ಅಂತ ಬಂದಿದೆ ಸಿನಿಮಾ ನೋಡ್ರಿ, ಇದು ಸೀರಿಯಲ್ಲು ಸೋ ಅಂಡ್ ಸೋ ಚಾನಲಲ್ಲಿ, ನೋಡ್ಬಿಟ್ಟು ಒಪಿನಿಯನ್ ಹೇಳ್ರಿ, ಯಾಕೆಂದರೆ ಅದು ಸೀರಿಯಲ್ ಕನ್ನಡದಲ್ಲಿ ಮಾಡ್ತಾ ಇದ್ದೀನಿ ನಾನು ಅಂತಂದೆ. ನಾನು ಯಾವುದೇ ಸಿನಿಮಾ, ನೀವು ಅಧ್ಯಕ್ಷ ಸಿನಿಮಾನೂ ಇರ್ಬೋದು, ನಾನು ಆ್ಯಕ್ಚುಲಿ ಆ ಸಿನಿಮಾ ನೋಡಿದ್ದೆ ಮೊದಲು. ಆ ಪಾತ್ರ ನನಗೆ ಅಧ್ಯಕ್ಷಲ್ಲಿ ಬಂದಂಥ ಡೆಪ್ತ್ ಇಲ್ಲ ಕ್ಯಾರೆಕ್ಟರ್. ಅಲ್ಲಿರೋದು 2 ಸೀನೇ, ಅಷ್ಟೇ ಸೀನು, ಇಲ್ಲೂ 2 ಸೀನ್ ಇರೋದು, 2 ದಿನ ಮಾಡಿದ ಕೆಲಸ. ಆದರೆ ಇಲ್ಲಿ ಬಂದಂಥ ಮೈಲೇಜ್ ಇದೆಯಲ್ಲ, ಇಲ್ಲಿ ಹೋದ್ರು ನನ್ನ ಅಧ್ಯಕ್ಷ, ವಿಷ್ಣುವರ್ಧನ 2 ಸಿನಿಮಾ, 3ನೇ ದಂಡುಪಾಳ್ಯ ಅಂತಾರೆ. ಅದನ್ನು ಇವತ್ತರೂ ಕ್ಯಾರಿ ಮಾಡ್ತಾ ಇದ್ದೆ ನನಗೆ ಆ್ಯಸ್ ಎ ಆರ್ಟಿಸ್ಟ್ ಆಗಿ. ಸೊ ಈ ಸೀರಿಯಲಲ್ಲಿ ನಾನು ಯಾವುದೇ ಪಾತ್ರಗಳು ಹಿಂದೆ ಸಿನಿಮಾದಲ್ಲಿ ಮಾಡಿರ್ಬೋದು, ಸೀರಿಯಲ್ ಮಾಡಿರ್ಬೋದು, ಅದರ ಛಾಯೆ ಬರೆದ ಹಾಗೆ ನೋಡ್ಕೊಳ್ತಾ ಇರ್ತೀನಿ ನಾನು. ಯಾವುದೇ ಪಾತ್ರ ಆಗಿರ್ಬೋದು, ನೀವು ಕುಲದಲ್ಲಿ ಕೀಳಾವುದು ಸಿನಿಮಾ ನೋಡಿರ್ಬೋದು, ನೀವು ನೋಡಿಲ್ಲ ಅಂದರೆ ಪ್ರೇಮಲ್ಲಿ ನೋಡಿ. ನೀವು ಆ ಸಿನಿಮಾ ನೋಡಿದ್ರೆ ಎಂಟಲ್ಲಿ ನನಗೂ ಹೊಸ ಪಾತ್ರ, ಅದೇ ಥರ ಇದು ಹೊಸ ಪಾತ್ರ. ಸೊ ಹೊಸ ಪಾತ್ರ ಅಂತ ಫೀಲ್ ಆದಾಗಲೇ ಕಲಾವಿದ ಒಂದು ಕ್ಯಾರೆಕ್ಟರ್ನ ಎಂಜಾಯ್ ಮಾಡ್ಕೊಂಡು ಆ್ಯಕ್ಟ್ ಮಾಡ್ಬೋದು. ಸೊ ಅದಕ್ಕೆ ಜೀವ ತುಂಬೋದು ಅನ್ನೋದು ನನ್ನ ಭಾವನೆ. ಆಮೇಲೆ ನಾನು ಎಲ್ಲ ಕಡೆ ಹೇಳ್ತಾ ಇರ್ತೀನಿ, ಇವಾಗಲೂ ಇಂಟರ್ವ್ಯೂನಲ್ಲಿ ಹೇಳಿದೆ, ನಾನು ಕ್ಯಾಮ್ರಾ ಮುಂದೆ ಹೋದಾಗ ಒಂದು ಕರಿಕಲ್ಲು, ಆ ಡೈರೆಕ್ಟರ್ ನೀವು ಹೆಂಗೆ ಬೇಕಾದ್ರೆ ಕಟ್ಕೊಳಿತೀರಿ. ನನಗೆ ಕೆಲವು ಕ್ಲಿಷ್ಟವಾದ ಶಬ್ದಗಳು ಬರುತ್ತೆ, ಅವಾಗ ಮಾತ್ರ ಅವ್ರ ಪರ್ಮಿಷನ್ ಕೇಳ್ತೀನಿ ನಾನು. ಇದನ್ನು ಚೇಂಜ್ ಆಗದಾಗೆ ಆ ಶಾರ್ಟಿಗೆ ತಕ್ಕಂಗೆ, ಆ ಒಂದು ಸೀನಿಗೆ ತಕ್ಕಂಗೆ ಬದಲಾವಣೆ ಆಗ್ದಂಗೆ ಕೆಲವು ಶಬ್ದ ಚೇಂಜ್ ಮಾಡ್ಕೊಳ್ತೀನಿ ಅಂತ. ಧಾರಾಳವಾಗಿ ಮಾಡ್ಕೊಳ್ತೀನಿ. ಅಷ್ಟು ಸ್ವಾತಂತ್ರ್ಯ ಕೊಟ್ಟರೆ ಸಾಕು ನನಗೆ. ಇವ್ರು ಬರೆದಂಥ ಎಲ್ಲ ಶಬ್ದಗಳು ಎಲ್ಲರೂ ಹೇಳಬೇಕು, ಬಹಳ ಕಷ್ಟ ಆಗುತ್ತೆ, ಬಾಯಿ ಹೊರಳಲ್ಲ ಕೆಲವರಿಗೆ. ಸೊ ಅಷ್ಟು ಮಾತ್ರ ಕೇಳ್ತೀನಿ ನಾನು ಹೋಗ್ಬಿಟ್ಟು, ಇದು ನನ್ನ ತನ ಹೀಗಿದೆ, ಹಿಂಗೆ ಮಾಡ್ಕೊಳ್ಳ ಅಂತ. ಧಾರಾಳವಾಗಿ ಮಾಡ್ಕೊಳ್ಳಿ ಅಂತಾರೆ. ಇಂಡಸ್ಟ್ರಿನಲ್ಲಿ ಒಬ್ಬ ಡೈರೆಕ್ಟ್ರು ಒಂದು ಸಿನಿಮಾದಲ್ಲಿ ಇಲ್ಲ ಸರ್ ಕಷ್ಟಪಟ್ಟು ಬರ್ತಿದ್ದೀವಿ, ನೀವು ಹಿಂಗೆ ಹೇಳಬೇಕು ಅಂದರು. ಸ್ವಾಮಿ, ಆ ಸಿನಿಮಾನೇ ಬಿಟ್ಟೆ ನಾನು. ಆ ಸಿನಿಮಾನೂ ನಿಂತೋಯ್ತು, ಸಿನಿಮಾನೇ ಬಿಟ್ಟೆ. ಭಾಳ ಒಳ್ಳೆ ಅದ್ಭುತವಾದ ಕ್ಯಾರೆಕ್ಟ್ರು, ಇವತ್ತಿಗೂ ಸಿಗ್ತಾರೆ ಡೈರೆಕ್ಟ್ರು. ಸಿನಿಮಾನೇ ನಿಂತೋಯ್ತು. ಥ್ಯಾಂಕ್ ಯು ಸರ್, ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ, ಒಳ್ಳೆದಾಗಲಿ, ಆಲ್ ದಿ ಬೆಸ್ಟ್. ನಮಸ್ತೆ. ಇದಾಗಿತ್ತು ನಟ ಕರಿಸುಬ್ಬು ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.